Hey guys, welcome to ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಇಮಿಡಿಯೇಟಾಗಿ ಅದನ್ನು ವಾಚ್ ಮಾಡಬಹುದು. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಯಾರೆಲ್ಲ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವ್ರಿಗಾಗಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಇದರಲ್ಲಿ ನಾನು ನಿಮಗೆ ನಿಮ್ಮ PSI ಪರೀಕ್ಷೆಗೆ ಉಪಯೋಗ ಆಗುವಂತಹ ಎಲ್ಲ ಮಾಹಿತಿಯನ್ನು ಪ್ರೊವೈಡ್ ಮಾಡಿದ್ದೀನಿ. ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ನನಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸ್ತೀನಿ. ಇದಲ್ಲದೆ ನಮ್ಮ ಪುಸ್ತಕ ಈಗ ಅಮೆಜಾನ್, ಫ್ಲಿಪ್ಕಾರ್ಟಲ್ಲೂ ಅವೈಲಬಲ್ ಇದೆ. ನೀವು ಹೋಗಿ ಅಲ್ಲಿಯೂ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಕನ್ನಡದ ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಅದಕ್ಕೂ ಮುನ್ನ ಐ ಹೋಪ್ ಯು ಗೈಸ್ ನೋ ದಟ್ ನಾನು ನಿಮಗಾಗಿ ಟಾರ್ಗೆಟ್ 402 PSI ಸೆಷನ್ಸನ್ನು ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿವರೆಗೂ ಈ ರೀತಿಯ 20 ಸೆಷನ್ಸ್ ಕಂಪ್ಲೀಟ್ ಆಗಿದ್ದು, ಇದು 21ನೇ ಸೆಷನ್ ಆಗಿದೆ. ಒಂದು ವೇಳೆ ನೀವು ನಮ್ಮ ಪ್ಲೇಲಿಸ್ಟನ್ನು ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ನೀವು ಹೋಗಿ ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೆ ಟಾಪ್ ಫಸ್ಟಲ್ಲೇ ಇದನ್ನು ನೀವು ನೋಡಬಹುದಿದೆ. ಅಥವಾ ಇದೇ ವಿಡಿಯೋದ ಕೊನೆಯಲ್ಲೂ ಕೂಡ ನಾನು ನಿಮಗೆ ಆ ಪ್ಲೇಲಿಸ್ಟ್ ಲಿಂಕನ್ನು ತೋರಿಸ್ತೀನಿ. ನೀವು ಅಲ್ಲಿಯೂ ಕೂಡ ಕ್ಲಿಕ್ ಮಾಡಿ ವಾಚ್ ಮಾಡಬಹುದು. ನೋಡಿ, ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಹೀಗಿದೆ. ಓದೋಣ ಏನಿದೆ ಅಂತ. ಜ್ಞಾನವು ನೀವು ಹೆಚ್ಚು ಹಂಚಿಕೊಂಡಷ್ಟು ಹೆಚ್ಚಾಗುತ್ತದೆ. ಇದು ನಿಮ್ಮ ಜ್ಞಾನವಾದ ನಿಮ್ಮ ಭೌತಿಕ ಬಂಡವಾಳವನ್ನು ರಕ್ಷಿಸುತ್ತದೆ. ಅಂತೆಯೇ ಕೆಲವು ಶತಮಾನಗಳ ಹಿಂದೆ ನಾವು ಊಹಿಸಲು ಸಾಧ್ಯವಾಗದ ವಿಷಯಗಳನ್ನು ರಚಿಸಲು ಮಾನವರು ತಮ್ಮ ಜ್ಞಾನವನ್ನು ಬಳಸಿದ್ದಾರೆ. ಇದು ನಮ್ಮ ಆಲೋಚನೆಗಳನ್ನು ವಾಸ್ತವಕ್ಕೆ ಪರಿವರ್ತಿಸಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಜೀವನದಲ್ಲಿ ನಾವು ಬಯಸುವ ಯಶಸ್ಸನ್ನು ತಲುಪಲು ಸಹಾಯ ಮಾಡುತ್ತದೆ. ಹೀಗಿದೆ. ನೋಡೋಣ ಇದನ್ನು ನಾವೀಗ ಇಂಗ್ಲಿಷ್ ಭಾಷೆಗೆ ಹೇಗೆ ಅನುವಾದ ಮಾಡ್ತೀವಿ ಅಂತ. ಮೊದಲನೇ ವಾಕ್ಯದ ಮೊದಲನೇ ಪದ ಜ್ಞಾನ. ಇದನ್ನೇನಂತ ಹೇಳಬಹುದು? ನಾಲೆಡ್ಜ್ ಅಂತ ಹೇಳಬಹುದು. ನೀವು ಅಂತಿದೆ ಅಲ್ವಾ, ಯು ಅಂತ ತಗೊಳ್ಳೋಣ. ಹೆಚ್ಚು ಹಂಚಿಕೊಂಡಷ್ಟು ಅಂತ ಇದೆ. ಅಂದರೆ ಮೋರ್, ಹೆಚ್ಚು, ಹಂಚಿಕೊಂಡಷ್ಟು ಶೇರ್ ಏನಾಗುತ್ತೆ? ಹೆಚ್ಚಾಗುತ್ತದೆ. ಇದನ್ನು ಇನ್ಕ್ರೀಸ್ ಅಂತನಾದರೂ ಬರೀರಿ, ಗ್ರೋ ಅಂತನಾದರೂ ಬರೀರಿ, ಎರಡರಲ್ಲಿ ಒಂದು. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವು ಮಾತಾಡ್ತಾ ಇರೋವಂಥದ್ದು ಯಾವುದರ ಬಗ್ಗೆ? ಇಲ್ಲಿ ನಾವು ಮಾತಾಡ್ತಾ ಇರೋವಂಥದ್ದು ನಾಲೆಡ್ಜ್ನ ಬಗ್ಗೆ. ನಾಲೆಡ್ಜ್ ಏನಾಗುತ್ತಂತೆ? ಹೆಚ್ಚಾಗುತ್ತಂತೆ. ಇದನ್ನು ಬರೆಯೋಣ. ನಾಲೆಡ್ಜ್ ಇನ್ಕ್ರೀಸಸ್ ಅಥವಾ ಗ್ರೋಸ್, ಎರಡರಲ್ಲಿ ಒಂದು. ಇನ್ಕ್ರೀಸಸ್ ಅಥವಾ ಗ್ರೋಸ್. ಹೇಗೆ? ದ ಮೋರ್ ಯು ಶೇರ್ ಇಟ್, ನೀವು ಹಂಚಿಕೊಂಡಷ್ಟು. ದ ಮೋರ್ ಯು ಶೇರ್ ಇಟ್. ನೋಡಿ, ಈ ರೀತಿಯಲ್ಲಿ ವಾಕ್ಯವನ್ನು ತಗೊಳ್ಳಲಾಗಿದೆ. ಹಾಗಾದರೆ ಇಲ್ಲಿಯ ಸಬ್ಜೆಕ್ಟ್ ಏನು? ನಾಲೆಡ್ಜ್, ಜ್ಞಾನ ಅಂತ ಏನು ಕೊಟ್ಟಿದ್ರು, ಇದೇ ಸಬ್ಜೆಕ್ಟ್ ಆಯಿತು. ಇದು ಏನಾಗುತ್ತಂತೆ? ಜಾಸ್ತಿ ಆಗುತ್ತಂತೆ. ವರ್ಬ್ ಆಯಿತು. ಹೆಂಗೆ ಜಾಸ್ತಿ ಆಗೋದಿದು? ಎಷ್ಟು ಮಟ್ಟಿಗೆ ನಾವು ಇದನ್ನು ಶೇರ್ ಮಾಡ್ತೀವಿ ಅಷ್ಟು ಜಾಸ್ತಿ ಆಗುತ್ತೆ. ಇದು ಆಬ್ಜೆಕ್ಟ್ ಆಯಿತು. ನೀವು ಗಮನಿಸಬಹುದು, ಕನ್ನಡ ಭಾಷೆಯಲ್ಲಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನೋ ಕಾನ್ಸೆಪ್ಟನ್ನು ಬಳಸಿದ್ದಾರೆ. ನಾವಿಲ್ಲಿ ಇಂಗ್ಲೀಷ್ನಲ್ಲಿ ಬಳಸ್ತಾ ಇದ್ದೀವಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತ. ಹೇಗೆ ಬರೆಯೋದು ನೋಡಿ. ನಾಲೆಡ್ಜ್ ಅಂತೇನಿದೆ ಸಬ್ಜೆಕ್ಟ್ ಅಂತ ತಗೊಳ್ತಾ ಇದ್ದೀನಿ. ಇನ್ಕ್ರೀಸಸ್ ಅಥವಾ ಗ್ರೋಸ್, ಎರಡರಲ್ಲಿ ಒಂದನ್ನು ತಗೊಳ್ಳಿ, ಎರಡೂ ಅವಶ್ಯಕತೆ ಇಲ್ಲ. ಇದನ್ನು ವರ್ಬ್ ಅಂತ ಹೇಳಬಹುದು. ಯಾರು, ಏನಾಗುತ್ತೆ, ನಾವು ಅದನ್ನು ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ತೀವಿ ಶೇರ್ ಮಾಡಿದಷ್ಟು. ಇದೇನಾಯಿತು? ಆಬ್ಜೆಕ್ಟ್ ಆಯಿತು. ಸೊ ಇಲ್ಲಿ ಏನು ನಾನು ಫಾರ್ಮುಲಾ ಬರೆದಿದ್ದೆ ಅದಕ್ಕೆ ಅನುಗುಣವಾಗಿಯೇ ವಾಕ್ಯವನ್ನು ರಚನೆ ಮಾಡಿ ತೋರಿಸಿದ್ದೀನಿ. ಇದು ಮೊದಲನೇ ವಾಕ್ಯವಾಗಿತ್ತು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಈಗ ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಈ ರೀತಿಯಲ್ಲಿದೆ. ಏನಿದೆ? ಇದು ನಿಮ್ಮ ಜ್ಞಾನವಾದ ಅಂತ ಕೊಟ್ಟಿದ್ದಾರೆ. ಇದು ಅಂತಿದೆ ಅಲ್ವಾ, ಅಂದರೆ ನಾಲೆಡ್ಜ್. ಇಟ್ ಅಂತ ಬರಿಬೋದು. ನಿಮ್ಮ ಅಂತ ಕೊಟ್ಟಿದ್ದಾರೆ. ನಿಮ್ಮ ಅಂತಂದ್ರೆ ಏನಂತ ತಗೊಳ್ಳೋಣ? ಯುವರ್ ಅಂತ ತಗೊಳ್ಳೋಣ. ಜ್ಞಾನವಾದ ಅಂತ ಕೊಟ್ಟಿದ್ದಾರೆ. ಅಂದರೆ ನಾಲೆಡ್ಜ್ ಅಂತ ಬರೆಯೋಣ. ಈ ಹಿಂದೆ ಬರ್ತಿದ್ವಲ್ಲ ಅದೇನೆ. ನಿಮ್ಮ ಅಗೇನ್ ಯುವರ್. ಬೌದ್ಧಿಕ ಬಂಡವಾಳವನ್ನು ಅಂತ ಕೊಟ್ಟಿದ್ದಾರೆ. ಬೌದ್ಧಿಕ, ಇಂಟಲೆಕ್ಚುಯಲ್ ಬಂಡವಾಳ ಕ್ಯಾಪಿಟಲ್. ರಕ್ಷಿಸುತ್ತದೆ ಅಂತ ಇದೆ ಅಲ್ವಾ, ಇದನ್ನೇನಂತ ತಗೊಳ್ಬಹುದು? ಪ್ರೊಟೆಕ್ಟ್ಸ್ ಅಂತ ತಗೊಳ್ಬಹುದು. ಹೀಗೆ
ಎಸ್, ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಇದು ಅಂದರೆ ಯಾವುದು? ನಾಲೆಡ್ಜ್. ಇದೇ ನಮ್ಮ ಸಬ್ಜೆಕ್ಟ್ ಆಯಿತು. ಇದು ಏನು ಮಾಡುತ್ತಂತೆ? ರಕ್ಷಿಸುತ್ತದೆ. ವರ್ಬ್. ಏನನ್ನು ರಕ್ಷಿಸೋದು? ಇದು ರಕ್ಷಿಸೋದು ನಮ್ಮ ಇಂಟಲೆಕ್ಚುವಲ್ ಕ್ಯಾಪಿಟಲನ್ನು, ಅದನ್ನೇ ನಾವು ಹೇಳೋವಂಥದ್ದು ನಾಲೆಡ್ಜ್ ಅಂತ. ಇಷ್ಟು ಕೂಡ ಆಬ್ಜೆಕ್ಟ್ ಆಗಿದೆ. ಹೇಗೆ ಬರಿತೀವಿ? ಮೊದಲನೇದಾಗಿ ಇಟ್ ಅಂತ ತಗೊಂಡು ಮುಂದಕ್ಕೆ ಹೋಗೋಣ. ಇಟ್ ಪ್ರೊಟೆಕ್ಟ್ಸ್ ಏನನ್ನ? ಯುವರ್ ಇಂಟಲೆಕ್ಚುವಲ್ ಕ್ಯಾಪಿಟಲ್. ಏನದು? ವಿಚ್ ಈಸ್ ಯುವರ್ ನಾಲೆಡ್ಜ್. ನಿಮ್ಮ ನಾಲೆಡ್ಜನ್ನೇ ಇಂಟಲೆಕ್ಚುವಲ್ ಕ್ಯಾಪಿಟಲ್ ಅಂತ ಹೇಳೋವಂಥದ್ದು. ಯುವರ್ ನಾಲೆಡ್ಜ್. ಇಷ್ಟನ್ನು ನಾವೇನಂತ ಕನ್ಸಿಡರ್ ಮಾಡಬಹುದು? ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಬಹುದು. ನೋಡಿ, ಇಟ್ ಅಂತಂದರೆ ಸಬ್ಜೆಕ್ಟ್ ಆಗಿದೆ, ಪ್ರೊಟೆಕ್ಟ್ಸ್ ಅಂದರೆ ವರ್ಬ್. ಏನನ್ನು ಪ್ರೊಟೆಕ್ಟ್ ಮಾಡುತ್ತೆ? ನಮ್ಮ ಇಂಟಲೆಕ್ಚುವಲ್ ಕ್ಯಾಪಿಟಲ್ನ. ಏನಿದು? ಇದೇ ನಮ್ಮ ನಾಲೆಡ್ಜ್. ಇಷ್ಟನ್ನು ಕೂಡ ಎಲ್ಲಿ ಬರೆಯೋಣ? ಆಬ್ಜೆಕ್ಟಲ್ಲಿ ಬರೆಯೋಣ. ಆ್ಯಸ್ ಯು ಕ್ಯಾನ್ ನೋಟಿಸ್, ಕನ್ನಡ ಭಾಷೆಯಲ್ಲಿ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನೋ ಕಾನ್ಸೆಪ್ಟ್ ಇದ್ದರೆ, ಇಂಗ್ಲೀಷಲ್ಲಿದೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅನ್ನೋ ಕಾನ್ಸೆಪ್ಟ್. ಓಕೆ, ಇದು ಎರಡನೇ ವಾಕ್ಯವಾಗಿತ್ತು. ಬನ್ನಿ ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ? ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಮೂರನೇ ವಾಕ್ಯ ಹೀಗಿದೆ. ಅಂತೆಯೇ ಅಂತ ಕೊಟ್ಟಿದ್ದಾರೆ. ಏನಂತ ಬರಿಬಹುದು ನಾವಿದನ್ನ? ಲೈಕ್ ವೈಸ್ ಅಂತ ಬರಿಬಹುದು. ಕೆಲವು ಶತಮಾನಗಳ ಹಿಂದೆ ಅಂತ ಕೊಟ್ಟಿದ್ದಾರೆ. ಇದನ್ನ ಹೇಗೆ ತಗೊಳ್ಳೋಣ? ಫ್ಯೂ ಶತಮಾನಗಳು ಅಂತೇನಿದೆ, ಸೆಂಚುರೀಸ್ ಅಂತ ತಗೊಳ್ಳೋಣ. ಹಿಂದೆ ಅಂತ ಕೊಟ್ಟಿದ್ದಾರಲ್ವಾ, ಬ್ಯಾಕ್ ಅಂತ ತಗೊಳ್ಬಹುದು. ಯಾರು? ನಾವು. ವಿ ಊಹಿಸಲು ಸಾಧ್ಯವಾಗದ. ಊಹಿಸಲು ಅಂತ ಕೊಟ್ಟಿದ್ದಾರೆ, ಅಂದರೆ ಇಮ್ಯಾಜಿನ್ ಅಂತ ಬರೀರಿ. ಸಾಧ್ಯವಾಗದ, ಇದನ್ನ ನಾವೇನಂತ ಬರಿಬಹುದು? ನಾಟ್ ಪಾಸಿಬಲ್ ಅಂತ ಬರಿಬಹುದಿದೆ. ಬರಿತಾ ಇದ್ದೀನಿ ನೋಡಿ. ವಿಷಯಗಳು ಮ್ಯಾಟರ್ಸ್, ಸಬ್ಜೆಕ್ಟ್ಸ್, ಎನಿಥಿಂಗ್. ಓಕೆ, ರಚಿಸಲು ಟು ಕ್ರಿಯೇಟ್, ಯಾರು? ಮಾನವರು. ಹ್ಯೂಮನ್ಸ್ ಅಂತ ಇದನ್ನು ನಾವು ತಗೊಳ್ಬಹುದು. ತಮ್ಮ ದೇರ್, ಜ್ಞಾನವನ್ನು ನಾಲೆಡ್ಜ್, ಬಳಸಿದ್ದಾರೆ. ಇದನ್ನೇನಂತ ತಗೊಳ್ಳೋಣ? ಯೂಸ್ಡ್. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಲೈಕ್ ವೈಸ್ ಅನ್ನೋ ಪದ ಏನಿದೆ, ಫಸ್ಟ್ ಅದನ್ನು ನಾವು ಬರ್ದ್ಬಿಡೋಣ. ಅದೇ ರೀತಿಯಲ್ಲೇ, ಯಾವ ರೀತಿಯಲ್ಲಿ? ಹಿಂದಿನ ವಾಕ್ಯದಲ್ಲಿ ನೋಡಿದ್ವಿ, ನಮಗಿರುವಂತಹ ಇಂಟಲೆಕ್ಚುವಲ್ ಕ್ಯಾಪಿಟಲನ್ನೇ ನಾವು ನಾಲೆಜ್ ಅಂತ ಕರೆಯೋದು. ಅದನ್ನೇ ಬಳಸಿ ಹಿಂದಿನ ಶತಮಾನದಲ್ಲಿ ಇದ್ದಂಥವರು ಅನೇಕ ವಿಚಾರಗಳನ್ನು ರಚಿಸಿದ್ದಾರೆ. ಆ ಸಮಯಕ್ಕೆ ಬಹುಶಃ ಅದನ್ನು ಊಹೆ ಮಾಡೋದು ಕೆಲವರಿಗೆ ಕಷ್ಟ ಆಗಿತ್ತು, ಆದರೆ ಕೆಲವರು ಅದನ್ನು ಮಾಡಿ ತೋರಿಸಿದ್ದಾರೆ. ಇದು ನಾಲೆಡ್ಜ್ನ ಪವರ್, ಇದು ಜ್ಞಾನದ ಶಕ್ತಿ. ಎಷ್ಟರ ಮಟ್ಟಿಗೆ ನಾವು ಯೋಚನೆ ಮಾಡ್ತೀವಿ, ಎಷ್ಟರ ಮಟ್ಟಿಗೆ ನಾವು ಜ್ಞಾನವನ್ನು ಶೇರ್ ಮಾಡ್ತೀವಿ, ಅದು ಇನ್ನಷ್ಟು ಬೆಳೀತಾ ಹೋಗುತ್ತೆ. ಇದೆಲ್ಲವೂ ಕೂಡ ನಮಗೆ, ಹಾಗೆ ನಮ್ಮ ಜ್ಞಾನವನ್ನು ಬೇರೆಯವ್ರಿಗೆ ಕೊಡ್ತೀವಲ್ವ, ಅವರಿಗೂ ಕೂಡ ಸಹಾಯ ಆಗುತ್ತೆ. ಈಗ ಇಲ್ಲೇ ನೀವು ನೋಡಬಹುದು, ನನಗೆ ಕನ್ನಡ ಹಾಗೆ ಇಂಗ್ಲೀಷ್ ಎರಡರ ಬಗ್ಗೆಯೂ ಸ್ವಲ್ಪ ಮಟ್ಟಿನ ನಾಲೆಡ್ಜ್ ಇದೆ. ಆ ನಾಲೆಡ್ಜನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ವಿತ್ ದ ಹೆಲ್ಪ್ ಆಫ್ ವಿಚ್ ಇವು ನಿಮಗೆ ಸಹಾಯ ಆಗ್ತಿದ್ದು, ನಿಮ್ಮ ಪರೀಕ್ಷೆಯಲ್ಲಿ ಕೂಡ ನಿಮಗೆ ಇದು ಸಹಾಯ ಮಾಡ್ತಿದೆ. ಇದೇ ರೀತಿಯಲ್ಲೇ ನಮಗಿರುವಂಥ ಯಾವುದೇ ಒಳ್ಳೆಯ ನಾಲೆಡ್ಜ್ ಇರಬಹುದು, ಅದನ್ನು ನಾವು ಹಂಚ್ಕೊಳ್ಬೇಕಾಗತ್ತೆ. ಇದರಿಂದ ಎಲ್ರಿಗೂ ಕೂಡ ಉಪಯೋಗ. ಅದನ್ನೇ ಇಲ್ಲಿ ಹೇಳಿರುವಂಥದ್ದು. ಅಂದರೆ ಇಡೀ ಒಂದು ಇವತ್ತಿನ ನಮ್ಮ ಪ್ಯಾರಾಗ್ರಾಫ್ನಲ್ಲಿ ಈ ವಾಕ್ಯದಲ್ಲಿ ಏನು ಹೇಳಿದ್ದಾರೆ? ಫ್ಯೂ ಸೆಂಚುರೀಸ್ ಬ್ಯಾಕ್,
ಹಿಂದಿನ ಕೆಲವು ಶತಮಾನಗಳಲ್ಲಿ ಎಷ್ಟೊಂದು ವಿಚಾರಗಳನ್ನು ಕೆಲವರು ಮಾಡಿದ್ದಾರೆ, ಕ್ರಿಯೇಟ್ ಮಾಡಿದ್ದಾರೆ, ಅದನ್ನ ಇಲ್ಲಿ ಹೇಳಿರೋದು. ಹೇಗೆ ಬರಿತೀವಿ ಬನ್ನಿ ನೋಡೋಣ. ಬರೆದು ತೋರಿಸ್ತಾ ಇದ್ದೀನಿ. ಲೈಕ್ ವೈಸ್ ಇದನ್ನು ಫಸ್ಟ್ ತಗೊಳ್ಳಲಾಗಿದೆ. ಯಾರು? ಹ್ಯೂಮನ್ಸ್. ಹ್ಯೂಮನ್ಸ್ ಏನು ಮಾಡಿದ್ದಾರೆ? ಹ್ಯಾವ್ ಯೂಸ್ಡ್, ಬಳಸಿದ್ದಾರೆ. ಏನನ್ನು ಬಳಸಿರುವಂಥದ್ದು? ಅವರ ನಾಲೆಡ್ಜನ್ನು. ನೋಡಿ, ದೇರ್ ನಾಲೆಡ್ಜ್, ದೇರ್ ನಾಲೆಡ್ಜ್. ನೆಕ್ಸ್ಟ್ ಏನಂತ ಇದೆ ಬರೆಯೋಣ, ಗಮನಿಸಿ. ಯಾಕಾಗಿ? ರಚಿಸೋದಕ್ಕೆ. ಟು ಕ್ರಿಯೇಟ್, ಏನನ್ನ? ಥಿಂಗ್ಸ್, ಅಥವಾ ಟು ಕ್ರಿಯೇಟ್ ಮ್ಯಾಟರ್ಸ್, ಯಾವುದಾದ್ರೂ ವಿಚಾರ ಕೂಡ ಇರಬಹುದು, ಎನಿಥಿಂಗ್. ಓಕೆ, ಮ್ಯಾಟರ್ಸ್. ಓಕೆ, ನೆಕ್ಸ್ಟ್ ದ್ಯಾಟ್ ವಿ ಕಾಂಟ್ ಇಮ್ಯಾಜಿನ್, ಅದನ್ನು ನಮಗೆ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆ ಸಮಯದಲ್ಲಿ ಅಷ್ಟು ಟೆಕ್ನಾಲಜಿ ಇರಲಿಲ್ಲ, ಬಹುಶಃ ಅಷ್ಟೊಂದು ಎಜುಕೇಷನ್ ಇರಲಿಲ್ಲ ಅನಿಸುತ್ತೆ. ಆದರೂ ಕೂಡ ಹೇಗೆ ಇದನ್ನು ಮಾಡಿದ್ರು ಅಂತ ನಾವಿವತ್ತು ಯೋಚನೆ ಮಾಡಬೇಕು. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು. ಟು ಕ್ರಿಯೇಟ್ ಥಿಂಗ್ಸ್ ವಿಚ್ ವಿ ಕಾಂಟ್ ಇಮ್ಯಾಜಿನ್, ವಿ ಕಾಂಟ್ ಇಮ್ಯಾಜಿನ್, ಅಥವಾ ವಿಚ್ ಈಸ್ ನಾಟ್ ಪಾಸಿಬಲ್ ಟು ಇಮ್ಯಾಜಿನ್. ನೀವು ಅದನ್ನೂ ಬರಿಬಹುದು, ಯಾಕೆಂದರೆ ಇಲ್ಲಿ ನಾನು ನಾಟ್ ಪಾಸಿಬಲ್ ಅಂತ ಬರೆದಿದ್ದೀನಲ್ವಾ, ಇದನ್ನೇ ಕಾಂಟ್ ಅಂತ ಬರಿತಾ ಇರೋದು. ತಿರ್ಗಾ ಕನ್ಫ್ಯೂಸ್ ಮಾಡ್ಕೋಬೇಡಿ. ಹಾಗಾಗಿ ನಾನು ನಿಮಗೆ ಹೇಳಿದೆ. ನಾನು ಒಂದು ಪದವನ್ನು 2-3 ರೀತಿಯಲ್ಲಿ ಬರೆಯೋದನ್ನು ಹೇಳ್ಕೊಡ್ತೀನಿ. ನಿಮಗೆ ಯಾವುದು ಸುಲಭ ಅನಿಸಿ ನೆನಪಿನಲ್ಲಿ ಉಳಿಯುತ್ತೆ ಅಂತ ಅನಿಸುತ್ತೆ ನೀವು ಅದನ್ನು ಬರ್ಕೊಳ್ಳಿ. ಸಾಧ್ಯವಾಗದ ನಾಟ್ ಪಾಸಿಬಲ್, ಸಾಧ್ಯವಾಗದ ಕಾಂಟ್, ಎರಡರಲ್ಲಿ ಒಂದು. ವಿಚ್ ವಿ ಕಾಂಟ್ ಇಮ್ಯಾಜಿನ್ ಅ ಫ್ಯೂ ಸೆಂಚುರೀಸ್ ಬ್ಯಾಕ್. ನಿಜವಾಗ್ಲೂ ಜನ ಇದನ್ನೆಲ್ಲ ಆಗ ಯೋಚನೆ ಮಾಡಿದ್ರ ಅಂತ ನಮಗೊಂದು ನಿಮಿಷ ಅಚ್ಚರಿ ಆಗುತ್ತೆ. ಅದ್ರ ಬಗ್ಗೆನೇ ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಹ್ಯೂಮನ್ಸ್ ಅಂತ ಏನಿದೆ ಸಬ್ಜೆಕ್ಟ್ ಆಯಿತು. ಇವರು ಬಳಸಿದ್ದಾರೆ. ಏನನ್ನು ಬಳಸಿರೋವಂಥದ್ದು? ಅವರ ನಾಲೆಡ್ಜನ್ನು. ಯಾಕಾಗಿ? ಕೆಲವು ವಿಷಯಗಳನ್ನು ಕ್ರಿಯೇಟ್ ಮಾಡೋದಕ್ಕೆ. ಯಾವಾಗ? ಫ್ಯೂ ಸೆಂಚುರೀಸ್ ಬ್ಯಾಕ್, ಇದನ್ನು ಇಲ್ಲಿ ಹೇಳಿದರು. ಇಷ್ಟು ಕೂಡ ಆಬ್ಜೆಕ್ಟ್ ಆಯಿತು. ಆ್ಯಸ್ ಯು ಕ್ಯಾನ್ ನೋಟಿಸ್, ಇಲ್ಲೂ ಕೂಡ ವಾಕ್ಯವನ್ನು ರಚನೆ ಮಾಡೋದಕ್ಕೆ ನಾನು ತಗೊಂಡಿರುವಂಥ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಮುಂದಿನ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಈ ರೀತಿಯಲ್ಲಿದೆ. ಏನಿದೆ ಓದೋಣ. ಇದು ಏಟ್ ನಮ್ಮ ಅವರ್ ಆಲೋಚನೆಗಳನ್ನು ಅಂತ ಕೊಟ್ಟಿದ್ದಾರೆ. ಆಲೋಚನೆಗಳು ಐಡಿಯಾಸ್ ಅಂತ ತಗೊಳ್ಳಿ. ವಾಸ್ತವಕ್ಕೆ ಅಂದರೆ ಪ್ರೆಸೆಂಟ್ ಅಂತ ಹೇಳ್ತೀವಿ, ರಿಯಾಲಿಟಿ ಅಂತ ಕೂಡ ಇದನ್ನು ನಾವು ಹೇಳ್ತೀವಿ. ಪರಿವರ್ತಿಸಲು ಅಂತಿದೆ. ಟು ಕನ್ವರ್ಟ್, ಸಹಾಯ ಮಾಡುತ್ತದೆ. ಇಷ್ಟನ್ನು ಸೇರಿಸಿ ಏನಂತ ಬರೆಯೋಣ? ಹೆಲ್ಪ್ಸ್. ಮತ್ತು ಆ್ಯಂಡ್, ನಮ್ಮ ಅವರ್ ಜೀವನದಲ್ಲಿ, ಲೈಫ್ ನಾವು, ವಿ ಬಯಸುವ ಯಶಸ್ಸನ್ನು, ಇದನ್ನೇನಂತ ತಗೊಳ್ಳೋಣ? ಎಕ್ಸ್ಪೆಕ್ಟೆಡ್, ಯಶಸ್ಸು, ಸಕ್ಸಸ್. ತಲುಪಲು, ರೀಚ್, ಏನು ಮಾಡುತ್ತಂತೆ? ಸಹಾಯ ಮಾಡುತ್ತದೆ, ಹೆಲ್ಪ್ಸ್. ಅಗೇನ್ ಇಲ್ಲೇ ಅದು ಬರುತ್ತೆ. ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ನಾಲೆಡ್ಜ್ನ ಬಗ್ಗೆ. ನಾಲೆಡ್ಜ್ ನಮಗೆ ಏನು ಮಾಡುತ್ತಂತೆ? ಸಹಾಯ ಮಾಡುತ್ತೆ. ಯಾವುದರಲ್ಲಿ? ನಮ್ಮ ಐಡಿಯಾಸನ್ನು ರಿಯಾಲಿಟಿಗೆ ಕನ್ವರ್ಟ್ ಮಾಡೋದ್ರಲ್ಲಿ. ಈ ಭಾಗ ಇದೇನೆ, ನಮ್ಮ ಐಡಿಯಾಸನ್ನು ರಿಯಾಲಿಟಿಗೆ ಕನ್ವರ್ಟ್ ಮಾಡೋದ್ರಲ್ಲಿ ಮೊದಲನೇ ಭಾಗ. ಇನ್ನೆಲ್ಲಿ ಸಹಾಯ ಮಾಡುತ್ತಂತೆ? ನಾವು ಅಂದ್ಕೊಂಡಿರುವಂಥ ಸಕ್ಸಸ್ಸನ್ನು ರೀಚ್ ಆಗೋದಕ್ಕೆ ಇದು ನಮ್ಮ ಜೀವನದಲ್ಲಿ ನಮಗೆ ಬಹಳ ಸಹಾಯ ಮಾಡುತ್ತಂತೆ. ಇದು ಎರಡನೇ ಭಾಗ. ಸೊ ಒಂದೇ ಸಬ್ಜೆಕ್ಟ್ ಇದೆ, ಎರಡೆರಡು ವಿಚಾರಗಳಿದೆ. ಹೇಗೆ ಬರೆಯೋದು? ಬರೆದು ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಮೊದಲನೇ ಭಾಗ ಇಲ್ಲಿದೆ. ಇಟ್ ಹೆಲ್ಪ್ಸ್. ಯಾಕಾಗಿ ಇದು ಹೆಲ್ಪ್ ಮಾಡುತ್ತೆ? ಇಟ್ ಹೆಲ್ಪ್ಸ್ ಯಾರಿಗೆ? ಅಸ್. ಏನಾಗಿ? ಕನ್ವರ್ಟ್ ಮಾಡೋದಕ್ಕೆ, ಪರಿವರ್ತಿಸೋದಕ್ಕೆ. ಇಟ್ ಹೆಲ್ಪ್ಸ್ ಟು ಕನ್ವರ್ಟ್ ಏನನ್ನ? ಅವರ್ ಐಡಿಯಾಸ್. ಅವರ್ ಐಡಿಯಾಸ್ ಏನಾಗಿ? ಇಂಟು ರಿಯಾಲಿಟಿ. ಇದು ಮೊದಲನೇ ಭಾಗ. ಆ್ಯಂಡ್, ಮತ್ತು ತಿರ್ಗಾ ನಮಗೆ ಸಹಾಯ ಮಾಡುತ್ತೆ. ಅಗೇನ್ ತಿರ್ಗಾ ನಮಗಿದು ಸಹಾಯ ಮಾಡ್ತಾ ಇದೆ. ಏನಾಗಿ ಸಹಾಯ ಮಾಡ್ತಾ ಇದೆ? ಇಟ್ ಹೆಲ್ಪ್ಸ್ ಯಾರಿಗೆ? ನಮಗೆ ತಲುಪೋದಕ್ಕೆ. ಟು ರೀಚ್ ಏನನ್ನ? ದಿ ಎಕ್ಸ್ಪೆಕ್ಟೆಡ್ ಸಕ್ಸಸ್. ನಾವು ಊಹೆ ಮಾಡಿರುವಂತಹ, ಅಂದುಕೊಂಡಿರುವಂತಹ ನಮ್ಮ ಯಶಸ್ಸು. ದಿ ಎಕ್ಸ್ಪೆಕ್ಟೆಡ್ ಸಕ್ಸಸ್
ಎಲ್ಲಿ? ನಮ್ಮ ಜೀವನದಲ್ಲಿ. ಇನ್ ಅವರ್ ಲೈಫ್. ನೋಡಿದ್ರಾ ಇಲ್ಲಿ ಏನಾಯಿತು? ಒಂದೇ ಸಬ್ಜೆಕ್ಟ್ ಆಗಿದೆ, ಆದರೆ ಇದಕ್ಕಿರುವಂಥದ್ದು 2 ವರ್ಬ್. ಆ್ಯಂಡ್ ಇಲ್ಲಿ ನೀವು ಗಮನಿಸಬಹುದು ಎರಡೆರಡು ಆಬ್ಜೆಕ್ಟ್ ಇದೆ. ಇಲ್ಲಿ ಸಹಾಯ ಮಾಡ್ತಾ ಇರೋದು ಮೊದಲನೇ ಭಾಗದಲ್ಲಿ ಏನಂತ ಹೇಳಿದ್ದಾರೆ? ಐಡಿಯಾಸನ್ನು ರಿಯಾಲಿಟಿಗೆ ಇದು ಕನ್ವರ್ಟ್ ಮಾಡ್ತಾ ಇದೆ ಮೊದಲನೇ ಭಾಗ. ಎರಡನೇ ಭಾಗದಲ್ಲಿ ನಾವು ಅಂದ್ಕೊಂಡಿರುವಂಥ ಸಕ್ಸಸ್ಸನ್ನು ನಮ್ಮ ಜೀವನದಲ್ಲಿ ನಾವು ರೀಚ್ ಆಗೋದಕ್ಕೆ ಸಹಾಯ ಮಾಡ್ತಾ ಇದೆ ಎರಡನೇ ಭಾಗ. ಹೀಗೆ ಇಲ್ಲಿ ಫಾರ್ಮುಲಾ ಬಳಸಿ ಹೇಗೆ ರಚನೆ ಮಾಡಬಹುದು ಒಂದು ವಾಕ್ಯವನ್ನು ಅಂತ ಹೇಳಿಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಸೆಂಟೆನ್ಸಸ್ ವಾಟ್ ಎವರ್ ಐ ಡಿಸ್ಕಸ್ ಟುಡೇ. ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿರುವಂಥ ಈ ಎಲ್ಲ ವಾಕ್ಯಗಳನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಒಕ್ಯಾಬುಲರಿ ಎಲ್ಲ ಬರೆದಿಟ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಸೆಷನನ್ನು ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ 402 PSI ಪರೀಕ್ಷೆಗೆ ಈಗ ಕ್ಲಾಸಸನ್ನು ಮಾಡಿಕೊಡ್ತಾ ಇದ್ದೀವಿ. ಇದರಲ್ಲಿ ಈಗ ನಾನು ಲೈವ್ ಸೆಷನನ್ನು ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಕ್ಲಾಸಸ್ಸಿಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ಈ ನಂಬರನ್ನು ತಪ್ಪದೇ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಮ್ಮ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲೂ ನೀವು ನಮ್ಮನ್ನು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದಿದೆ. 402 PSI ಪರೀಕ್ಷೆಗೆ ಉಪಯೋಗ ಆಗುವಂತಹ ಕ್ಲಾಸಸನ್ನು ಮಾಡಿಕೊಡ್ತಾ ಇದ್ದೀನಿ. ಪ್ಲೇಲಿಸ್ಟನ್ನು ಇಲ್ಲಿ ಆನ್ ದ ಟಾಪ್ ತೋರಿಸ್ತಾ ಇದ್ದೀನಿ. ನೀವು ಅಲ್ಲಿ ಕ್ಲಿಕ್ ಮಾಡಿ ಆ ಪ್ಲೇಲಿಸ್ಟನ್ನು ಪ್ಲೇ ಮಾಡಬಹುದಿದೆ. ಒಟ್ಟು 20 ಸೆಷನ್ಸ್ ಬ್ಯಾಕ್ ಟು ಬ್ಯಾಕ್ ನೀವು ನೋಡಬಹುದು. ನಿಮಗೆ ನಮ್ಮ ಈ ರೀತಿಯ ಕ್ಲಾಸಸ್ ಎಲ್ಲ ಉಪಯೋಗ ಆಗ್ತಿದೆ ಅಂತ ಭಾವಿಸ್ತಾ ಸೆಷನನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.